ಎಲ್ಲರೂ ಹೇಗಿದ್ದೀರಾ ಕನ್ನಡದ ಜನತೆ? ನಾನು ನಿಮ್ಮ ಪ್ರೀತಿಯ ನರಸಿಂಹರಾಜು ಬಳ್ಳಾಪುರ. ಇವತ್ತು ವಿಶೇಷವಾದ ದಿನ ಅಂದರೆ ನಮ್ಮ ಪ್ರೋಗ್ರಾಮ್ ಹೆಸರು ಲಕ್ಷಾಧಿಪತಿ ಕೋಪ್ರೋ ಬೈ ಲಕ್ಸ್ ಕೋಜಾ. ಪುಳಿಯೋಗರೆ ಗೊಜ್ಜು, ತೇಜು ಚಿಕನ್ ಮಸಾಲ. ನಮ್ಮ ಫಸ್ಟ್ನೇ ಕಂಟೆಸ್ಟೆಂಟ್ ಬಂದು ಮಿಸ್ಟರ್ ಚರಣ್ ಅಂತ. ಇವರು ಬಡವರ ಮಕ್ಕಳು. ಬನ್ನಿ ಅವ್ರಿಗೆ ಕರಿಯೋಣ. ಬನ್ನಿ ಮಿಸ್ಟರ್ ಚರಣ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಆಶೀರ್ವಾದ ಎಲ್ಲ ನಿಮ್ಮ ಆಶೀರ್ವಾದ ಗಿರಬೇಕು ಸರ್. ಈಗ ರೆಡಿ ಇದ್ದೀರಾ? ಹೌದು ಸರ್, ರೆಡಿ ಇದ್ದೀನಿ. ಹಾಟ್ ಸೀಟಲ್ಲಿ ಕೂರೋದಕ್ಕೆ ಓಕೆ ಸರ್, ರೆಡಿ ಇದ್ದೀನಿ. ಕಾನ್ಫಿಡೆನ್ಸ್ ಅಂದರೆ ಹೀಗೆ ಜೋಡಿಸ್ಕೊಡ್ತಿದೆ ಕೇಳಿ. ಸರಿ ಸರ್, ಗೆಲ್ಬೇಕಂತ ನಂಗೆ ತುಂಬ ಆಸೆ ಇದೆ. ಬಡ ಮಕ್ಳಿಗೆ ನಾನು ಅದನ್ನ ದುಡ್ಡನ್ನು ಕೊಡ್ಬೇಕಂತ ನನ್ನ ಆಸೆ ಇದೆ ಸರ್. ಹಂಗಾಗಿ ನಾನು ಭಗವಂತ ಒಂದು ಆಶೀರ್ವಾದ ಕೊಟ್ಬಿಟ್ಟು ಪಾರ್ಟಿಸಿಪೇಟ್ ಪ್ರೋಗ್ರಾಮಲ್ಲಿ ಅಷ್ಟು ಕೇಳ್ತೀನಿ. ನೀವೇ ನಮ್ಮ ಮೊದಲನೇ ಕಂಟೆಸ್ಟೆಂಟು. ಹಾಂ ಹಾಂ, ನಮ್ಮ ಕಾರ್ಯಕ್ರಮದ ಮೊದಲನೇ ಕಂಟೆಸ್ಟೆಂಟ್ ನೀವೇ. ಆದಷ್ಟು ಈ ಲಕ್ಷ ಗೆದ್ಕೊಬೇಕಂತ ನನ್ನೊಂದು ಆಸೆ ಇದೆ ಸರ್. ಅಷ್ಟೇ, ಇನ್ನೇನಿಲ್ಲ. ನಾನೇ ದುಡ್ಡು ತಿನ್ಬೇಕಂತ ನನಗೆ ಆಸೆ ಇಲ್ಲ ಸರ್. ಬಡವ್ರ ಮಕ್ಳಿಗೆ ಕೊಡಬೇಕಂತ ಒಂದು ಆಸೆ ಇದೆ. ಭಗವಂತ ನನಗೆ ಆಶೀರ್ವಾದ ಕೊಟ್ಟಿದೆ ಸರ್. ದೇವರು ಆಶೀರ್ವಾದ ಕೊಡ್ಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸರ್. ಬನ್ನಿ ಹೋಗೋಣ. ಚರಣ್ ಅವರೇ, ನಿಮ್ಮ ಹೆಸರು ಚರಣ್ ಅಂತ ಅಲ್ವಾ? ಹೌದು ಸರ್. ನಿಮ್ಮ ನೇಟಿವ್ ಯಾವ ಪ್ಲೇಸ್ ಸರ್? ಸರ್ ನಾನು ಒಂಚೂರು ಕನ್ನಡ ಸ್ಟೂಡೆಂಟ್ ಸರ್. ಇಂಗ್ಲೀಷಲ್ಲಿ ಮಾತಾಡಿ ಸರ್, ಗೊತ್ತಾಗಲ್ಲಷ್ಟು ಅರ್ಥ ಆಗಲ್ಲ ನನಗೆ. ಕನ್ನಡದಲ್ಲಿ ಮಾತಾಡಿ ಸರ್ ಪ್ಲೀಸ್ ಸರ್. ನೀವು ಹುಟ್ಟು ಬೆಳೆದಿದ್ದ ಊರು ಯಾವುದು ಸರ್? ಸರ್ ನಮ್ಮೂರು ಬಂದ್ಬಿಟ್ಟು ಸಂಕೇಳಿ ಅಂತ ಸರ್, ವಿಲೇಜ್. ಹಾಂ ಸರ್. ಜಾವಲ್ ಹೋಬಳಿ, ಅರಸೀಕೆರೆ ತಾಲೂಕ್, ಹಾಸನ ಡಿಸ್ಟಿಕ್ ಸರ್. ಬಡ ಕುಟುಂಬದಿಂದ ಬಂದಿದ್ದೇನೆ ಸರ್ ನಾನು. ಆಯಿತು ಸರ್, ನಾವು ಈಗ ನಮ್ಮ ಪ್ರೋಗ್ರಾಮ್ನನ್ನು ಶುರು ಮಾಡೋಣ. ನೀವು ಗೆಲ್ತೀರಾ ಅಂತ ನನಗೆ ವಿಶ್ವಾಸ ಇದೆ ಸರ್. ನಾನು ಜಾಸ್ತಿ ಅಂತೂ ಓದಿಲ್ಲ. ಈಗ ಓದ್ತಿರೋದು, ನಾನು ಎಜುಕೇಶನ್ ಮಾಡ್ತಿರೋದು 7th ಸರ್. 7th ಬಗ್ಗೆ ಒಂದು ಸಿಂಪಲ್ ಆಗಿ ಕ್ವಶನ್ ಕೇಳಿ ಸರ್. ಓದ್ತಿರೋದು ನಾನು 7ನೇ ಕ್ಲಾಸ್. ನನಗೆ ಜಾಸ್ತಿ ಕಷ್ಟವಾದ ಕ್ವಶನ್ ಕೇಳ್ತೀನಿ ಸರ್. ನನಗೂ 1ರಿಂದ 7th ಒಳಗೆ ಯಾವುದೇ ಇದ್ರೆ ಕೇಳಿ ಸರ್. ಯಾಕೆ ಗೊತ್ತಾ, ನಾನು ಆ ದುಡ್ಡು ಬರೋ ದುಡ್ಡಲ್ಲಿ ಮಕ್ಕಳಿಗೆ ಏನಾದ್ರು ಅನಾಥಾಶ್ರಮ ಮಕ್ಕಳಿಗೆ ಏನಾದ್ರು ದಾನ ಮಾಡೋಂಥ ಒಂದು ಆಸೆ ಇದೆ. ಅದನ್ನು ನೆರವೇರಿಸ್ಕೊಡಿ ಸರ್. ಆದಷ್ಟು ಗೆಲುವು ನನ್ನದೇ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊಂತೀನಿ. ನಿಮ್ಮ ಪ್ರೇಯರ್ ಇದಾಗಲಿ ಅಂತ ನಾವು ಬಯಸ್ತೀವಿ ಚರಣ್ ಅವರೇ. ಥ್ಯಾಂಕ್ ಯು ಸರ್. ನಾವು ಈಗ ನಮ್ಮ ಫಸ್ಟ್ನೇ ಕ್ವಶನ್ಗೆ ಹೋಗೋಣ. ನಮ್ಮ ಲಕ್ಷಾಧಿಪತಿ ಕಾರ್ಯಕ್ರಮದಲ್ಲಿ ಓಕೆ ಸರ್, ಡನ್. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು? ಆಪ್ಷನ್ ಎ ಸಿದ್ದರಾಮಯ್ಯ, ಆಪ್ಷನ್ ಬಿ ಮೈಲಾರಿ, ಆಪ್ಷನ್ ಸಿ ಜೋಗಯ್ಯ, ಆಪ್ಷನ್ಸ್ ಡಿ ಜೋಗಿ. ಸಿದ್ದರಾಮಯ್ಯ ಸರ್. ಆಪ್ಷನ್ ಎ ಸಿದ್ದರಾಮಯ್ಯ. ಓಕೆ ಗೂಗಲ್, ಆಪ್ಷನ್ ಎ ಸಿದ್ದರಾಮಯ್ಯವನ್ನು ಲಾಕ್ ಮಾಡಿ. ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆ. ನೀವು ಇಷ್ಟು ಜೋಶದಿದ್ದೀರಲ್ಲ, 1000 ರೂಪಾಯಿ ಗೆದ್ದಿದ್ದಕ್ಕೆ ಏನ್ ಮಾಡ್ತೀರಾ? 1000 ರೂಪಾಯಿ ಸರ್, 1000 ರೂಪಾಯಲ್ಲಿ ಏನು ಮಾಡೋಕ್ಕಾಗಲ್ಲ. ಮನಸ್ಸಿಗೆ ಭಗವಂತ ನನಗೆ ಹಿಂಗೆ ನೆನೆಸ್ಕೊಂಡು ನಾನು ಲಕ್ಷ ಗೆದ್ಬಿಟ್ರೆ ಲಕ್ಷಾಧಿಪತಿ ಆಗ್ತೀನಿ. ಆ ದುಡ್ಡನ್ನ ನಾನು ಬಡವ್ರು ಕೊಡ್ತೀನಿ ಅಂತ ನಿಮ್ಗೆ ಹೇಳಿದ್ದೀನಿ. ಅನಾಥಾಶ್ರಮ ಕೊಡ್ತೀನಿ ಅಂತೂ ಹೇಳಿದ್ದೀನಿ. ಆ ರೀತಿ ನಾನು ನಡ್ಕೊಂತೀನಿ ಸರ್. ಈಗ 1000 ರೂಪಾಯಿ ನಾನು ಈ ನೆಕ್ಸ್ಟ್ ಕ್ವಶನ್ ನಾನು ಸೋತ್ರೆ ಆ ದುಡ್ಡಲ್ಲಿ ನಾನು ವಾಪಸ್ ಊರಿಗೆ ಹೋಗ್ತೀನಿ ಸರ್. ಸರಿ ಆಗುತ್ತೆ ಅಲ್ಲಿಗೆ. ಆದ್ರೂ ನಾನು ಗೆಲ್ತೀನಿ ಅಂತ ಒಂದು ಇದೆ, ನನಗೆ ನಂಬಿಕೆ ಇದೆ. ಗೆಲ್ತೀನಿ ಸರ್, ಶೋರ್. ನಂಬಿಕೆ ಇಡ್ಲೇಬೇಕು ಚರಣ್ ಅವರೇ. ಓಕೆ. ನಮ್ಮ 2ನೇ ಕ್ವಶನ್ಗೆ ಹೋಗೋಣ. ನಮ್ಮ ಚರಣ್ ಅವರೇ. ಓಕೆ ಸರ್, ಹೋಗೋಣ. ನಮ್ಮ ಚರಣ್ ಅವರು 5,000ವನ್ನು ಗೆಲ್ತಾರ ಇಲ್ವಾ ನೋಡೇ ಬಿಡೋಣ. ಬನ್ನಿ. ಗಂಟಿನ ಡ್ಯಾಶ್ ಡ್ಯಾಶ್ ಸ್ಲೋನ. ಎ ಸಾಮಾನ್, ಬಿ ಸೋಪು, ಸಿ ಮೊಬೈಲ್, ಡಿ ಜಿಯೋ ನೆಟ್ವರ್ಕ್. ಎಲ್ಲೋ ಒಂದ್ಸರಿ ಕೇಳಿದ್ದೀನಿ ಸರ್ ನಾನು. ಅಡ್ವರ್ಟೈಸಲ್ಲಿ ನಾವು ಚಿಕ್ಕ ಹುಡುಗರೆಲ್ಲ ಕೇಳಿದ್ದು ನೆನಪಿದೆ. ಮನಸ್ಸಿಗೆ ಇದು ಇರ್ಬೋದು ಅನ್ಕೊಂಡಿದ್ದೀನಿ. ಇದೆ ಇದಕ್ಕೆ ಸುಳಿತಿ ತಿಳ್ಕೊಂಬ ಸರ್, ಕಾಲ್ ಮಾಡಿ. ನಿಮ್ಮ ಹತ್ರ 3 ಲೈಫ್ ಲೈನ್ ಇದೆ.
ಆಡಿಯನ್ಸ್ ಫಾರ್ 50-50 ಕಾಲ್ ಎ ಫ್ರೆಂಡ್. ಬೇಡ ಸರ್, ನನ್ನ ನಂಬಿಕೆ ಇದೆ ಇದು. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಇದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೇಳಿದ್ದೀನಿ. ಬಂಟಿ ನಿನ್ನ ಸಾಬೂನು ಸೋಪು ಸರ್, ನನಗೆ ಸೋಪೆ ಸರ್, ಸೋಪು 100% Yes, sir. ಹೌದು ಸರ್, ಲಾಕ್ ಮಾಡ್ಲಾ? ಲಾಕ್ ಮಾಡಿ ಸರ್. ಅದೇ ಸರ್. ಓಕೆ ಗೂಗಲ್, ಬಿ ಆಪ್ಷನ್ ಬಿ ಸೋಪು ಲಾಕ್ ಮಾಡಿ. ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ನೀವು ಗೆದ್ದಿದ್ದೀರಾ 5,000 ರೂಪಾಯಿ. ನೀವು ಅಷ್ಟು ಟ್ವಿಸ್ಟ್ ಆಗಿತ್ತಲ್ಲ ಅದು ಕ್ವಶನ್. ಆ ಕ್ವಶನ್ ನೀವು ಸಿಂಪಲ್ ಆಗಿ ಉತ್ತರ ಕೊಟ್ಟಿದ್ದಲ್ಲ, ಹೆಂಗೆ ಅದು? ಸರ್ ಅದೇನಂದ್ರೆ ಗೊತ್ತಾ, ನಾನು ಚಿಕ್ಕನಿದ್ದಾಗ ಎಲ್ಲೋ ಒಂದ್ಸತಿ ಕೇಳಿದ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೆನಪಿದೆ ಸರ್. ಅದು ನನ್ನ ಫ್ರೆಂಡ್, ನಮ್ಮಲ್ಲಿ ಅವಾಗ ಟಿವಿ ಇರಲಿಲ್ಲ ಸರ್. ಅದೆಲ್ಲೋ ಫ್ರೆಂಡ್ ಮನೇಲಿ ನೋಡಿದ್ದೆ ನಾನು, ನೆನಪೋದು. ಅಡ್ಡುಮ್ಮ ಬರ್ತಾನೆ, ಸಾಬುದಲ್ಲಿ ಕೈ ತೊಳಿತಾನೆ, ಅದೆಲ್ಲ ಒಂಚೂರು ನೆನಪಿತ್ತು ಸರ್. ಹಂಗಾಗಿ ಆ ಮೈಂಡ್ ನನಗೆ ನೆನಪು ಶಕ್ತಿ ಮಾಡ್ತಾ, ಹಂಗಾಗಿ ಆನ್ಸರ್ ಕೊಟ್ಟೆ ಸರ್. ಹೆಂಗೋ ಆ ಭಗವಂತ ನನ್ನ ಕಾಪಾಡ 5,000ಕ್ಕೆ ಗೆಲ್ಲುವಂತೆ ಮಾಡ್ಬಿಟ್ಟಾನೆ. ಹೆಂಗೋ ಇದೇ ತರ ಮುಂದೆ ಗೆಲ್ಲುವಂತ ಆಗ್ಬಿಟ್ರೆ ನಂದೇ ಸಾಕು ಸರ್. ನಿಮ್ಮಲ್ಲಿ ನೋಡ್ತಿರೋ ಕಾನ್ಫಿಡೆನ್ಸ್ ನೋಡಿದ್ರೆ ನೀವು ಲಕ್ಷಾಧಿಪತಿ ಆಗ್ತೀರಾ ಅಂತ ನನಗೆ ಕನ್ಫರ್ಮ್ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಆ ದೇವರಿಂದ ನಿಮ್ಮ ಆಶೀರ್ವಾದ ಇದೆ ಸಾಕು ಸರ್. ನಾನು ಓಕೆ, ನಮ್ಮ ಚರಣ್ 3ನೇ ಕ್ವಶನ್ಗೆ ಹೋಗೋಣ. ಓಕೆ ಸರ್, ಹೋಗೋಣ. 3ನೇ ಕ್ವಶನ್ ನಮ್ಮ ಲಕ್ಷಾಧಿಪತಿ ಕಾರ್ಯಕ್ರಮದಲ್ಲಿ ಈಗ ಇಲ್ಲಿದೆ ನೋಡಿ. ಸಿದ್ಲಿಂಗ ತನ್ನ ಎರಡೂ ಕೈಯನ್ನು ಚಡ್ಡಿ ಒಳಗಡೆ ಹಾಕಿಕೊಂಡ. ಈಗ ಚಡ್ಡಿ ಒಳಗಡೆ ಇರುವ ಬೆರಳುಗಳ ಸಂಖ್ಯೆ ಎಷ್ಟು? ಎ 10.5, ಬಿ 11, ಸಿ 11.5, ಡಿ 11. ಸರ್ ಇನ್ನೊಂದ್ಸರಿ ಆಪ್ಷನ್ ಕೇಳಿ ಸರ್. ಎ 10, ಬಿ 9.5, ಸಿ 11.5, ಡಿ 11. ಕೈ ಬೆರಳು ಲೆಕ್ಕದ ಮೇಲೆ ಕೊಟ್ಟಿರೋ ಲೆಕ್ಕ ನೋಡಿದ್ರೆ 10. ಚರಣ್ ಅವರೇ, ನಿಮ್ಮ ಟೈಮ್ ಮೀರ್ತಿದೆ, ಬೇಗ ಬೇಗ ಆನ್ಸರ್ ಹೇಳಿ. ಈ ಪ್ರಶ್ನೆ 10,000ಕ್ಕಿದೆ. 10,000 ಗೆಲ್ಲೋ ಅವಕಾಶ ಯಾರಿಗುಂಟು ಯಾರಿಗಿಲ್ಲ. ಆಪ್ಷನ್ ಬೇರೆ ಕಾಲ್ ಮಾಡಿ ಕೇಳಬಹುದು ಸರ್. ನಿಮ್ಮ ಹತ್ರ ಲೈಫ್ ಲೈನ್ಗಳಿದೆ 50-50. 2ನೇದು ಕಾಲ್ ಎ ಫ್ರೆಂಡ್, 3ನೇದು ಆಡಿಯನ್ಸ್ ಪೋಲ್. ಓಕೆ ಗೂಗಲ್, ಸ್ಲೋ ಮಾಡಿ ಟೈಮ್ನ. ಆಡಿಯನ್ಸ್ ಕಾಲ್ ಎ ಫ್ರೆಂಡ್ ಮಾಡ್ತಿದಾರಂತೆ ನಮ್ಮ ಚರಣ್ ಅವರು. ಓಕೆ, ಕಾಲರ್ಗಳು ಲಿಸ್ಟ್ ಕೊಡಿ ಗೂಗಲ್ ಅವರೇ. ಯಾರಿಗ್ ಮಾಡ್ತೀರಾ ಸರ್? ನಿಮ್ಮ ಚಿಕ್ಕಪ್ಪ, ಇಲ್ಲ ಸರ್, ನಿಮ್ಮ ಅಮ್ಮ? ಬೇಡ ಸರ್, ನಾನು ಯಾರು ಬೇಡ, ನಮ್ಮ ಅಣ್ಣನ ಮಗನ್ ಕೇಳ್ಬೇಕಂತ ನನ್ನ ಆಸೆ. ಓಕೆ ಗೂಗಲ್, ಅವರ ಅಣ್ಣನ ಮಗನ ಫೋನ್ ಮಾಡಿ. ಧೀರಜ್ ಸಿಂಗ್ ಅಂತ. ಧೀರಜ್ ಸಿಂಗ್ ಅಂತ ಫೋನ್ ಮಾಡಿ ಗೂಗಲ್. ನಿಮ್ಮ ಅಣ್ಣನ ಮಗನಿಗೆ ಫೋನ್ ಮಾಡೋಣ ಮಿಸ್ಟರ್ ಚರಣ್ ಅವರೇ. ಒಂದ್ಸರಿ ಮಾಡ್ಕೊಳ್ಳಿ, ನಾನೇ ಮಾಡ್ತೀನಿ. ಹಲೋ ಧೀರಜ್, ನಾನೊಂದು ಕ್ವಶನ್ ಸಿಗಾಕೊಂಬಿಟ್ಟಿನಿ. ಯಾರಾಗ್ತಾರೆ ಲಕ್ಷಾಧಿಪತಿ ಪ್ರೋಗ್ರಾಮ್ ಅಲ್ಲಿ ಇದ್ದೀನಿ. ನನಗೊಂದು ಕ್ವಶನ್ ಒಂದು ಆನ್ಸರ್ ಗೊತ್ತಾಗ್ತಿಲ್ಲ, ಹಂಗಾಗಿ ನಿಂಗೆ ಫೋನ್ ಮಾಡಿದೆ ಧೀರಜ್. ಬೇಕಾದ್ರೆ ಏನ್ ಮಾಡೋಣ, ಒಂಚೂರು ಎಮರ್ಜೆನ್ಸಿ ಗೊತ್ತಾಗ್ತಿಲ್ಲ ಕ್ವಶನ್, ಹಂಗಾಗಿ ನಿಂಗೆ ನೆನಪಾತು, ಅದಕ್ಕೆ ಮಾಡಿದೆ. ನಿಮ್ ಟೈಮ್ ಬೇಗ ಬೇಗ ಓಡ್ತಿದೆ. ನಾನು ಬೇಗ ಕ್ವಶನ್ ಹೇಳ್ತೀನಿ ಸರ್. ಅದು ಕ್ವಶನ್ ಒಂಚೂರು ಹೇಳ್ತೀರಾ? ನಮಸ್ತೆ ಧೀರಜ್. ಕ್ವಶನ್ ಹೇಳ್ತಾರೆ ನೋಡಿ ನನ್ನ ಜೊತೆ. ಈಗ ನಿಮ್ಮ ಕ್ವಶನ್ ನೋಡಿ ಹೀಗಿದೆ.
ಸಿದ್ಲಿಂಗ ತನ್ನ ಎರಡೂ ಕೈಯನ್ನು ಚಡ್ಡಿ ಒಳಗಡೆ ಹಾಕಿಕೊಂಡನು. ಈಗ ಚಡ್ಡಿಯಲ್ಲಿ ಎಷ್ಟು ಬೆರಳುಗಳಿವೆ? ನಿಮ್ಮ ಆಪ್ಷನ್ ಎ 11, ಬಿ 10.5, ಸಿ 0, ಡಿ 10. ಧೀರಜ್, ನನಗೆ ಈ ಕ್ವಶನ್ ಆನ್ಸರ್ ಸಿಕ್ತಿಲ್ಲ. ನನಗೆ ಏನಂತ ಗೊತ್ತಾಗ್ತಿಲ್ಲ ಆನ್ಸರ್. ನನಗೆ ಕೌಂಟ್ ಮಾಡಿದ್ರೆ 10 ಬರ್ತದೆ ಬೆಳಗಳಲ್ಲಿ ಎಣಿಸ್ಕೊಂಡ್ರೆ, ಚಡ್ಡಿ ಒಳಗೆ ಬಿಟ್ಕೊಂಡ್ರೆ 11 ಲೆಕ್ಕ ಸಿಕ್ತಿದೆ. ಹಂಗಾಗಿ ನಿನ್ ಕಾಲ್ ಮಾಡಿದೆ ನಾನು. ಏನಂತ ಗೊತ್ತಾಗ್ತದೆ. 10,000 ಪ್ರಶ್ನೆ ಇದು. ನನ್ಗೆ ಗೆದ್ರೆ 10,000 ಸಿಗುತ್ತೆ ಧೀರಜ್. ಇದು ಬೇಗ ಬೇಗ ಮಿಸ್ಟರ್ ಚರಣ್ ಅವರೇ, ನಿಮ್ಮ ಹತ್ರ ಬರೀ 20 ಸೆಕೆಂಡ್ ಇದೆ. ಏನ್ ಧೀರಜ್? ಧೀರಜ್, ಈಗ ಹೇಳೋ ಟೈಮ್, ದುಡ್ಡು ಕೊಡೋ ಟೈಮ್ ಮಾತಾ ಇದು. ನಾನು ಕೊಡ್ತೀನಿ ಧೀರಜ್. ಏನು ಎಷ್ಟು ಕೊಡ್ಬೇಕು? 10, 9, 8. ಬೇಗ ಬೇಗ ಧೀರಜ್, ಎಷ್ಟು ಕೊಡ್ಬೇಕು ಅಮೌಂಟ್? ಬೇಗ 5, 4, 3, 2, 1. 11 ಲೆಕ್ಕ. ನಿಮ್ಮ ಸಮಯ ಮುಕ್ತವಾಗಿದೆ ಚರಣ್ ಅವರೇ. ನಿಮ್ಮ ಅಣ್ಣನ ಮಗ ಆಪ್ಷನ್ ಎ 11 ಅಂತ ಅಂದಿದ್ದಾರೆ. ನಿಮ್ದೇನ್ ಆನ್ಸರ್ ಅಂತ ಹೇಳಿ. ನಿಮ್ ಟೈಮ್ ಓಡ್ತಿದೆ ಚರಣ್ ಅವರೇ. ಅವನು ಹೇಳಿರೋದು ನನಗೆ ಯಾಕೋ ಡೌಟು. 2 ಆಪ್ಷನ್ಸ್ ಏನಾರ ನೀವೊಂಚೂರು ಲೈಫ್ ಏನಾರ ಕೊಡ್ತೀರಾ? ನಿಮ್ಮ ಹತ್ರ ಉಳಿದಿರೋ ಲೈಫ್ ಲೈನ್ ಅಂದ್ರೆ ಈಗ 50-50 ಲೈಫ್ ಲೈನ್ ಒಂದು ಉಳಿದಿದೆ, ಆಡಿಯನ್ಸ್ ಪೋಲ್ ಅಂತ ಒಂದು ಉಳಿದಿದೆ. 50-50 ಲೈಫ್ ಲೈನ್ ಉಪಯೋಗಿಸ್ತೀರಾ? ಹೌದು ಸರ್. ಓಕೆ ಗೂಗಲ್, ಶಾಂತ ಆಗು. 50-50 ಲೈಫ್ ಲೈನ್ ಬಳಸ್ತಿದ್ದಾರೆ ನಮ್ಮ ಮಿಸ್ಟರ್ ಚರಣ್ ಅವರು. ನಿಮ್ಮ ಆಪ್ಷನ್ ಹಿಂಗಿದೆ: ಎ 11, ಬಿ 10. ಸರ್ ಕರೆಕ್ಟ್ ಆಗಿ ಹೇಳಿ ಚರಣ್ ಅವರೇ. 10 ಸರ್, 10 ಫಿಕ್ಸ್ ಮಾಡಿ. ನನಗೆ ಏನ್ 10 ಅಂದ್ರೆ ಲೆಕ್ಕ ಮೇಷ್ಟ್ರು ಕೊಟ್ಟಿರೋ ಲೆಕ್ಕ ಪ್ರಕಾರ ನೋಡಿದ್ರೆ 10 ಸರ್. ನಾನು ಚಡ್ಡಿ ಒಳಗೆ ಬಿಟ್ಕೊಂಡ್ರೆ 11 ಸಿಕ್ತಿದೆ ಲೆಕ್ಕ. ನನ್ನ ಪ್ರಕಾರ ಚಡ್ಡಿ ಒಳಗೆ ಬಿಟ್ಕೊಂಡ್ರೆ ಲೆಕ್ಕ ಅದು ಗಣಿತದ ಮೇಷ್ಟ್ರು ಲೆಕ್ಕ ಅಲ್ಲ ಅನಿಸ್ತಿದೆ ನನಗೆ. 10 ಸರ್, 10 ಸರ್. ಲಾಕ್ ಮಾಡ್ಲಾ ಚರಣ್? ಲಾಕ್ ಮಾಡಿ ಸರ್, 10 ಸರ್. ಓಕೆ ಗೂಗಲ್, ಲಾಕ್ ಮಾಡು. ಆಪ್ಷನ್ ಡಿ 10. ನಿಮಗೇನ್ ಅನ್ಸುತ್ತೆ? ನಿಮ್ಮ ಆಪ್ಷನ್ ಕರೆಕ್ಟ್ ಆಗಿರುತ್ತಾ? ಸರ್, ನನಗೆ ಮೇಷ್ಟ್ರುಗಳು ತಿಳ್ಕೊಟ್ಟಿರೋ ಪ್ರಕಾರ, ನನಗೆ ಕಲ್ಸ್ಕೊಡೋ ಪ್ರಕಾರ 10 ಅಂತ ಕಾಣ್ತಿದೆ. ಹೌದು ಸರ್, ಧೈರ್ಯದ 10 ಸರ್, 10. ಲಾಕ್ ಮಾಡಿ ಸರ್. ನಮ್ಮ ಮೇಷ್ಟ್ರುಗಳು ಕರೆಕ್ಟ್ ಆಗಿ ಹೇಳ್ಕೊಟ್ಟಿದ್ದಾರೆ ಮಿಸ್ಟರ್ ಚರಣ್ ಅವರೇ. 10 ನಿಮಗೆ ತೀರಾ 10,000 ರೂಪಾಯಿಗಳು. ಸರ್ ಹೇಳಿದ್ನಲ್ಲ ಸರ್, ಮತ್ತೆ ಎಷ್ಟು ಸರಿ ಕೇಳ್ತೀರಿ ಸರ್? ಹೇಳಿದ್ದೇ ಹೇಳ್ತಿರಲ್ಲ ಸರ್. 2,000 ಆಯ್ತು, 1,000 ರೂಪಾಯಿಗೆ ಆಯ್ತು. ಈಗ ದೊಡ್ಡದಿದೆ ಅಮೌಂಟ್. ಸರ್ ಈಗ 10,000 ಆದ್ಮೇಲೆ ಒಂಚೂರು ಕಾಲ ರೇಂಜ್ ಚೇಂಜ್ ಆಯ್ತು ಸರ್. ಈಗ ಇಲ್ಲ ಸರ್, ನನ್ನೆಲ್ಲ ಅಂತ ಜೋಶ್ ಇದಾಗ್ತಿದೆ ಈಗ. ಹೇಳಿ ಸರ್, ನೆಕ್ಸ್ಟ್ ಕ್ವಶನ್ ಕೇಳಿ ಸರ್. ಈಗ 10,000 ಅಲ್ವಾ ಸರ್? ಹಾ, 10,000 ಆಗಿದ್ದಿಲ್ಲ. ನೀವು ದೇವ್ರು ಒಳ್ಳೇದು ಮಾಡ್ದ ಸರ್. ನನಗೆ ಒಳ್ಳೇದು ಯಾವತ್ತು ಒಳ್ಳೇದು ಮಾಡ್ತಾರೆ ಅಂತ ಇದೆ ಸರ್. ನೋಡಿ, ನಾನೇ ಚೇಂಜ್ ಆಗ್ಬಿಟ್ಟೆ ಸರ್. 10,000 ನೋಡಿ, 1,000 ರೂಪಾಯಿ ಒಂಥರ ಆಯ್ತು. 10,000 ಬಂದ್ರೆ ಎಲ್ಲರೂ ಚೇಂಜ್ ಆಗ್ತಾರೆ ಸರ್. ನೆಕ್ಸ್ಟ್ ಕ್ವಶನ್ ಸರ್. ನೆಕ್ಸ್ಟ್ ಕ್ವಶನ್ ರೇಟ್ ಎಷ್ಟು ಸರ್? ಇವತ್ತಿನ ಈಗಿನ ಆಟ ಇಲ್ಲಿಗೆ ಮುಗಿಯುತ್ತೆ. ಬೇಜಾರೇನಾಯ್ತು ಸರ್? ಕಾಲ್ ಮೇಲೆ ಕಾಲ್ ಹಾಕೊಂಡಿದ್ದು ನಾನು ಜೋಶಲ್ಲಿ ಎದ್ದೇಳ್ಬಿಡ್ತು ಸರ್. ಕಾಲು ಏನು ಆಗಿಲ್ಲ ಸರ್. ನಿಮ್ಮ 10,000 ರೂಪಾಯಿಗೆ ಅದು ಬೇಕೇ ಬೇಕು. ಹೌದಾ? ಥ್ಯಾಂಕ್ ಯು ಸರ್. 10,000 ಗೆದ್ದಕ್ಕೆ